ಪಡೆದಿರುವ ಗ್ರಾಹಕರಿಗೆ ಆರ್ಬಿಐನ ಹೊಸ ಪ್ರಸ್ತಾವಿತ ನಿಯಮ ಮಹತ್ವದ ಬದಲಾವಣೆಯಾಗಬಹುದು. ಫ್ಲೋಟಿಂಗ್ ರೇಟ್ ಸಾಲಗಳ ಬಡ್ಡಿ ದರ ಬದಲಾವಣೆ ಇನ್ನು ಮುಂದೆ ಹೆಚ್ಚು ವೇಗವಾಗಿ ಗ್ರಾಹಕರಿಗೆ ತಲುಪುವಂತೆ ನಿಯಮ ರೂಪಿಸಲು ಆರ್ಬಿಐ ಮುಂದಾಗಿದೆ. ಈ ನಿಯಮ ಜಾರಿಗೆ ಬಂದರೆ ಗೃಹ ಸಾಲ ಸೇರಿದಂತೆ ಕೆಲವು ಫ್ಲೋಟಿಂಗ್ ರೇಟ್ ಸಾಲಗಳ ಇಎಂಐ ಮೇಲೂ ಕೂಡ ಪರಿಣಾಮ ಬೀರಬಹುದು. ಸದ್ಯ ಬಹುತೇಕ ಫ್ಲೋಟಿಂಗ್ ರೇಟ್ ಗೃಹ ಸಾಲಗಳ ಬಡ್ಡಿ ದರವನ್ನ ಬ್ಯಾಂಕ್ಗಳು ಸಾಮಾನ್ಯವಾಗಿ ವರ್ಷಕ್ಕೊಮ್ಮೆ ರೀಸೆಟ್ ಮಾಡ್ತವೆ. ಹೀಗಾಗಿ ಆರ್ಬಿಐ ರೆಪೋ ದರ ಕಡಿಮೆ ಮಾಡಿದ್ರೂ ಅದರ ಪ್ರಯೋಜನ ಗ್ರಾಹಕರಿಗೆ ತಲುಪಲು ಹಲವು ತಿಂಗಳು ಬೇಕಾಗಬಹುದು. ಈ ವಿಳಂಬವನ್ನ ಕಡಿಮೆ ಮಾಡಲು ಆರ್ಬಿಐ ಹೊಸ ಕರಡು ನಿಯಮ ಪ್ರಸ್ತಾಪಿಸಿದ್ದು, ಇದರ ಪ್ರಕಾರ ಫ್ಲೋಟಿಂಗ್ ರೇಟ್ ಸಾಲಗಳ ಬಡ್ಡಿ ದರವನ್ನ ಗರಿಷ್ಠ 3 ತಿಂಗಳಿಗೊಮ್ಮೆ ಮರುಹೊಂದಿಸುವ ವ್ಯವಸ್ಥೆ ಬರಬಹುದು. ಅಂದರೆ ರೆಪೋ ದರ ಕಡಿಮೆಯಾದರೆ ಅದರ ಪರಿಣಾಮ ಸಾಲದ ಬಡ್ಡಿ ದರ ಮತ್ತು ಇಎಂಐಯಲ್ಲಿ ಬೇಗ ಕಾಣಿಸಿಕೊಳ್ಳಬಹುದು. ಅದೇ ರೀತಿ ರೆಪೋ ದರ ಏರಿಕೆಯಾದರೆ ಸಾಲದ ಬಡ್ಡಿ ದರವು ಹೆಚ್ಚು ವೇಗವಾಗಿ ಏರಬಹುದು. ಹೀಗಾಗಿ ಇದು ಗ್ರಾಹಕರಿಗೆ ಲಾಭದ ಜೊತೆಗೆ ಬಡ್ಡಿ ದರ ಏರಿಕೆಯ ಸಂದರ್ಭಗಳಲ್ಲಿ ಹೆಚ್ಚುವರಿ ಹೊರೆಯನ್ನ ತರಬಹುದು. ಹಾಗಾದ್ರೆ ಯಾವ ಸಾಲಗಳಿಗೆ ಪರಿಣಾಮ? ಮುಖ್ಯವಾಗಿ ಫ್ಲೋಟಿಂಗ್ ರೇಟ್ ಸಾಲಗಳಿಗೆ ಈ ಪ್ರಸ್ತಾವನೆ ಸಂಬಂಧಿಸಿದೆ. ಗೃಹ ಸಾಲಗಳು ಇದರಲ್ಲಿ ಪ್ರಮುಖವಾಗಿದ್ದು, ಆದರೆ ವೈಯಕ್ತಿಕ ಮತ್ತು ವಾಹನ ಸಾಲಗಳಲ್ಲಿ ಬಹುತೇಕ ಸಾಲಗಳು ಫಿಕ್ಸೆಡ್ ರೇಟ್ ಆಗಿರೋದ್ರಿಂದ ಈಗಾಗಲೇ ಚಾಲ್ತಿಯಲ್ಲಿರುವ ಅಂತಹ ಸಾಲಗಳ ಇಎಂಐಗೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಕಡಿಮೆ. ಇನ್ನು ಹಾಲಿ ಗೃಹ ಸಾಲಗಾರರಿಗೆ ಏನು ಬದಲಾವಣೆ? ಈಗಿರುವ ಸಾಲಗಳನ್ನ ತಕ್ಷಣವೇ ಹೊಸ ವ್ಯವಸ್ಥೆಗೆ ಬದಲಾಯಿಸುವುದಿಲ್ಲ. ಪ್ರಸ್ತಾವಿತ ನಿಯಮದ ಪ್ರಕಾರ ಬ್ಯಾಂಕ್ಗಳಲ್ಲಿ ಹಾಲಿ ಸಾಲಗಳನ್ನ ಹಂತ ಹಂತವಾಗಿ ಹೊಸ ವ್ಯವಸ್ಥೆಗೆ ವರ್ಗಾಯಿಸಬೇಕು. ಈ ಪ್ರಕ್ರಿಯೆ 2029ರ ಏಪ್ರಿಲ್ 1ರೊಳಗೆ ಗ್ರಾಹಕರ ಒಪ್ಪಿಗೆಯೊಂದಿಗೆ ಪೂರ್ಣಗೊಳಿಸಬೇಕಾಗುತ್ತದೆ. ಇದಕ್ಕಾಗಿ ಹೆಚ್ಚುವರಿ ಶುಲ್ಕ ವಿಧಿಸಲು ಅವಕಾಶ ಇರುವುದಿಲ್ಲ. ಈ ಕರಡು ನಿಯಮಕ್ಕೆ ಸಾರ್ವಜನಿಕರಿಂದ ಸಲಹೆ ಮತ್ತು ಅಭಿಪ್ರಾಯಗಳನ್ನ 2026ರ ಸೆಪ್ಟೆಂಬರ್ 11ರವರೆಗೆ ಆಹ್ವಾನಿಸಲಾಗಿದ್ದು, ಅಂತಿಮ ನಿಯಮ ಜಾರಿಯಾದರೆ 2027ರ ಏಪ್ರಿಲ್ 1ರಿಂದ ಹೊಸ ವ್ಯವಸ್ಥೆ ಜಾರಿಗೆ ಬರುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಆರ್ಬಿಐನ ಈ ಪ್ರಸ್ತಾವನೆ ಜಾರಿಗೆ ಬಂದರೆ ರೆಪೋ ದರದ ಏರಿಳಿತದ ಪರಿಣಾಮ ಸಾಲಗಾರರಿಗೆ ತಲುಪುವ ವೇಗ ಹೆಚ್ಚಲಿದೆ. ರೆಪೋ ದರ ಇಳಿದಾಗ ಇಎಂಐ ಕಡಿಮೆಯಾಗುವ ಲಾಭ ಬೇಗ ಸಿಗಬಹುದು. ಆದರೆ ದರ ಏರಿದಾಗ ಇಎಂಐ ಹೆಚ್ಚಳವು ಅಷ್ಟೇ ವೇಗವಾಗಿ ಬರಬಹುದು. ಹೀಗಾಗಿ ಸಾಲಗಾರರು ತಮ್ಮ ಸಾಲ ಫ್ಲೋಟಿಂಗ್ ರೇಟ್ನಲ್ಲಿದೆಯೇ ಅಥವಾ ರೀಸೆಟ್ ಅವಧಿ ಎಷ್ಟು ಎಂಬುದನ್ನ ಗಮನಿಸುವುದು ಅತ್ಯಂತ ಮುಖ್ಯ. ಅಂತಿಮವಾಗಿ ಹೊಸ ನಿಯಮದ ಉದ್ದೇಶ ಬಡ್ಡಿ ದರ ಬದಲಾವಣೆಯ ಲಾಭ ಮತ್ತು ಹೊರೆ ಎರಡನ್ನ ಗ್ರಾಹಕರಿಗೆ ಹೆಚ್ಚು ವೇಗವಾಗಿ ತಲುಪಿಸುವುದಾಗಿದೆ.